ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತು ಬೇಸಿಗೆಗೆ ಅಂತ ಬಹಳ ಮಸ್ತ್ ಆದ ತಂಪಾದ ರೆಸಿಪಿ ಮಾಡಿ ತೋರ್ಸಾದೀನಿ. ಇದ ನಿಮಗೆಲ್ಲರಿಗೂ ಬಹಳ ಇಷ್ಟ ಆಗ್ತೈತಿ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಕ ನಮಗ್ ಕಲ್ಲಂಗಡಿ ಬೇಕು. ಕಲ್ಲಂಗಡಿ ನಾನು ಕಟ್ ಮಾಡಿ ಇಟ್ಕೊಂಡೇನಿ. ಇಲ್ಲಿ ಇದನ್ನ ಮಿಕ್ಸಿ ಜಾರ್ದಾಗ ಹಾಕೋತಾನು. ಒಂದ್ ಸ್ವಲ್ಪ ಉಪ್ಪು ಹಾಕೋತಾನು. ಒಂದ್ ಸ್ವಲ್ಪ ಪುದೀನ ಸೊಪ್ಪು ನಿಮ್ಗೆ ಬೇಕಂದ್ರ ಹಾಕೋರಿ, ಇಲ್ಲಂದ್ರ ಹಾಗೇನು ಮಾಡ್ಕೋಬಹುದು. ಇಲ್ಲಿ ನಾನೇ ಇದ್ರಾಗ ಸಕ್ಕರೆ ಹಾಕಾನಿಲ್ಲ. ಇದನ್ನೀಗ ಮಿಕ್ಸಿದಾಗ ಗ್ರೈಂಡ್ ಮಾಡ್ಕೋತಾನು. ಇದನ್ನ ನಾನು ಸಣ್ಣ ಮಾಡ್ಕೋತೇನೆ. ಈಗ ಇದಾಗೇತಿ. ಇದನ್ನ ನಾನು ಸ್ಟ್ರೈನ್ ಮಾಡ್ಕೋತೇನೆ. ಈಗ ನೀವು ಬೇಕಂದ್ರ ಹಾಗೇನು ಕುಡಿಬಹುದು. ಇದನ್ನ ಕಲ್ಲಂಗಡಿ ಹಣ್ಣಿನ ಬೀಜ ಅದು ಇರ್ತಾವಲ್ಲ, ಒಂದೊಂದ್ ಎಲ್ರ ಉಳ್ದಿರ್ತಾವು, ಸೋಸ್ಕೊಂಡ್ರ ಚಲೋ ಆಗ್ತೈತಿ. ಮತ್ತ ಈಗ ಬೇಸಿಗೆಗಾಲದಾಗ ಕಲ್ಲಂಗಡಿ ಹಣ್ಣು ಚಲೋ ಹಂಗ ಸಿಕ್ತಿರ್ತಾವ ಮಾರ್ಕೆಟ್ದಾಗ. ತಗೊಂಬಂದ್ ಈ ತರ ಮಾಡ್ಕೋಬಹುದು ನಾವು ಮನ್ಯಾಗ. ಗ್ಲಾಸಿಗೆ ಮೊದಲ ಒಂದೆರಡು ಐಸ್ ಕ್ಯೂಬ್ ಹಾಕೋದೇನ ನಾನು. ನೀವು ಬೇಕಂದ್ರೆ ಹಾಕೋಬಹುದು, ಇಲ್ಲಂದ್ರ ಹಾಗೇನು ಕುಡಿಬಹುದು. ಈಗ ಜ್ಯೂಸ್ ಹಾಕೋತಾನು. ಇದ್ರಾಗ ನಾನು ಸಕ್ಕರೆ ಒಟ್ಟ ಯೂಸ್ ಮಾಡಿಲ್ಲ. ನಿಮಗ್ ಸಕ್ಕರೆ ಬೇಕಂದ್ರ ಒಂದ್ ಸ್ವಲ್ಪ ಹಾಕೊಂಡ್ ಮಾಡ್ಕೋಬಹುದು ನೀವ. ನಾ ಒಂದ್ರಾಗ ಐಸ್ ಕ್ಯೂಬ್ ಹಾಕೊಂಡೇನು, ಒಂದ್ರಾಗ ಹಂಗ ಹಾಕೊಳ್ಳೋದನು. ಕಲ್ಲಂಗಡಿ ಹಣ್ಣ ಅಗ್ದಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನು. ಅವತ್ತನ್ನ ಹಾಕೋತೇನೆ ಒಂದ್ ಸ್ವಲ್ಪ. ಕುಡಿಬೇಕಾದ್ರ ಬಾಯಿಗೆ ಸಿಕ್ತಾವ ಇವ, ಚಲೋ ಅನಿಸ್ತೈತಿ. ಒಂದ್ ಸ್ವಲ್ಪ ಪುದೀನ ಹಾಕೊಳ್ಳೋದನು. ಪುದೀನ ಬಿ ತಂಪ ಆಗ್ತೈತಿ. ಬೇಸಿಗೆಗಾಲದಾಗ ತುಂಬಾ ಚೆನ್ನಾಗಿರ್ತೈತಿ ಇದ. ನಾ ಈಗ ಇನ್ನೊಂದ್ ತರ ಜ್ಯೂಸ್ ಮಾಡ್ಕೊಳ್ಳೋದು ತೋರ್ಸ್ಕೊಡ್ತೀನಿ. ಕಲ್ಲಂಗಡಿ ಹಾಕೊಳ್ಳೋದ ನಮ್ಮ ಮಿಕ್ಸಿ ಜಾರ್ದಾಗ. ಈಗ ಒಂದ್ ಸ್ವಲ್ಪ ಸಕ್ಕರೆ ಹಾಕೋತೇನೆ ನಾನು. ಈಗ ಇದನ್ನ ಸಣ್ಣ ಮಾಡ್ಕೋಬೇಕು. ಇದನ್ನ ಸಣ್ಣ ಮಾಡ್ಕೊಂಡೆಲ್ಲ ಸೋಸ್ಕೋತೇನೆ ನಾನು. ಇತರ ಬೀಜ ಅದು ಇರ್ತಾವಲ್ಲ, ಅದೆಲ್ಲ ಮ್ಯಾಗ ಉಳಿತೈತಿ. ಇದಾಗೈತಿ, ತೆಗಿತೇನೆ ಇದನ್ನ. ಈಗ ಇಲ್ಲಿ ಒಂದ್ ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕಡಂಗ್ಲಿ ಹಣ್ಣು ಹಾಕೊಳ್ಳೋದೇನ ನಾನು. ಇದೊಂದ್ ಸ್ವಲ್ಪ ಸಬ್ಜಾ ಬೀಜ ಅಂತ ಹೇಳ್ತಾರಲ್ಲ, ಅದನ್ನ ಹಾಕೋತೇನೆ ಒಂದ್ ಚಮಚೆ. ಸಬ್ಜಾ ಬೀಜ ಇಲ್ಲಂದ್ರ ಕಾಮ ಕಸ್ತೂರಿ ಅಂತ ಹೇಳ್ತಾರು. ಇದ ಬೇಸಿಗೆಗಾಲಕ್ಕ ತುಂಬಾ ತಂಪ ಆಗ್ತೈತಿ, ಮತ್ತ ಆರೋಗ್ಯಕ್ಕೂ ತುಂಬಾ ಒಳ್ಳೇದ. ಈಗ ಈ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದುಲ್ಲ, ಅದನ್ನ ಹಾಕೋತೇನೆ ಇದ್ರಾಗ.
ಇದನ್ನೆಲ್ಲ ಹಾಕಿ ಚಲೋದಂಗ್ ಕಲ್ಸ್ಕೋಬೇಕು ನಾವ. ಈ ಸಬ್ಜಾ ಬೀಜನ ನಾ ಮೊದಲ ಒಂದ್ ಅರ್ಧ ತಾಸ ಹಾಕೊಂಡಿನಿ, ನೆನಿಶ್ ಹಾಕೋಬೇಕು. ನೀವು ಬೇಕಂದ್ರೆ ಇಲ್ಲಿ ಸಾಬುದಾನ ಇರ್ತೈತ್ಲಾ ಅದನ್ನು ನೆನಿಶ್ ಹಾಕೋಬಹುದು. ಈಗ ಇಲ್ಲಿ ಒಂದ್ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕೊಳಗನ್ ನಾನ. ನಿಮ್ಗೆ ಹೆಚ್ಚ ಬೇಕಾದ್ರೂ ಬಿ ಹಾಕೋಬಹುದು. ಈಗ ಇದು ರೆಡಿ ಆಗೈತಿ. ನಾನು ಈ ಮಗ್ದಾಗ ಹಾಕೋತೇನು. ಇದ್ರಾಗ ಮೊದಲು ಒಂದ್ ಸ್ವಲ್ಪ ಐಸ್ ಕ್ಯೂಬ್ ಹಾಕೋತೇನು. ನಿಮ್ಗೆ ಐಸ್ ಕ್ಯೂಬ್ ಬೇಕಂದ್ರ ಹಾಕೋಬಹುದು, ಇಲ್ಲಾಂದ್ರೆ ಇದನ್ನ ಒಂದ್ ಸ್ವಲ್ಪ ಫ್ರಿಜ್ನಾಗ ಇಟ್ಟ ಗಾರ್ಬಿ ಮಾಡ್ಕೋಬಹುದು. ಜ್ಯೂಸ್ ಮಗ್ದಾಗ ಹಾಕೊಂಡೆ ನಾನ. ಈಗ ಇನ್ನೊಂದ್ ಸ್ವಲ್ಪ ಕಲ್ಲಂಗಡಿ ಚಿಕ್ಕ ಚಿಕ್ಕದ ಕಟ್ ಮಾಡಿದ್ ಹಾಕೋತೇನ ಮ್ಯಾಗ. ಸಿಂಪಲ್ ಆದ ಟೇಸ್ಟಿ ಆದ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಗೈತಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.